ಸೇಮ್ ಟೈಮ್ ಈ ಮೊಹಮ್ಮದ್ ಸಮೀರ್ ಸಹಿತ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಧರ್ಮಾಧಿಕಾರಿಯಾದವರು ಅಥವಾ ಧರ್ಮಾಧಿಕಾರಿಯ ಸಹೋದರ ಅನ್ಸ್ಕೊಂಡವರು ಅಥವಾ ಅವ್ರ ಫ್ಯಾಮಿಲಿಗೆ ಸೇರಿದವರು ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನಮಗೆ ಈಗ ಬೇಜಾರೇ ಆಗ್ತಿರೋದೇನು ಅಂತಂದ್ರೆ ಸೌಜನ್ಯಾಗೆ ನ್ಯಾಯ ಅಂತ ಕೇಳ್ತಿದ್ದವರು ಇಡೀ ಸೌಜನ್ಯ ಕುಟುಂಬನೇ ಈ ಷಡ್ಯಂತ್ರದ ಪ್ರಮುಖ ಭಾಗ ಆಗಿರೋದಿದೆಯಲ್ಲ, ಇದು ನಮಗೆ ಬೇಜಾರಾಗ್ತಾ ಇರೋದು. ನಾವು ಸೌಜನ್ಯಾಗೆ ನ್ಯಾಯ ಸಿಗಬೇಕು, ಸೌಜನ್ಯ ನ್ಯಾಯ ಸಿಗೋಕ್ಕೋಸ್ಕರ ನೀವು ಸುಪ್ರೀಂ ಕೋರ್ಟ್ಗೆ ಬನ್ನಿ, ನಾವು ನಿಮ್ ಜೊತೆಗಿದ್ದೀವಿ ಅಂತೆಲ್ಲ ಕೇಳ್ತಾ ಇದ್ದವರು ಈಗ ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ, ಐ ರಿಪೀಟ್, ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ ವಿಠಲ್ ಗೌಡ ಇದರಲ್ಲಿ ಪ್ರಮುಖವಾಗಿ ಭಾಗಿ. ಅಟ್ ದ ಸೇಮ್ ಟೈಮ್ ನೀವು ಇದನ್ನ ಕಂಪ್ಲೀಟ್ ಕೇಸ್ ಅನ್ನು ಸ್ಟಡಿ ಮಾಡಿ, ಇಲ್ಲಿ ಸೌಜನ್ಯಾಳ ತಾಯಿ ಕುಸುಮಾವತಿ ಇದಾರಲ್ಲ, ಅವರ ತಮ್ಮ ವಿಠಲ್ ಗೌಡ ಬುರ್ಡೆ ಅಂತ ತಗೊಂಡ್ಬರ್ತಾನೆ. ಬುರ್ಡೆ ತಗೊಂಡ್ಬರ್ದವನು. ಮತ್ತೊಬ್ಬ ತಮ್ಮ ಪುರಂದರ ಗೌಡ, ಸೌಜನ್ಯಾಳ ತಾಯಿ ಕುಸುಮಾವತಿಯ ಮತ್ತೊಬ್ಬ ತಮ್ಮ ಪುರಂದರ ಗೌಡ, ನಾನು ಆತ ಹೆಣ ಹೂಳೋದನ್ನ, ಆತ ಶವಗಳನ್ನ ಮಣ್ಣು ಮಾಡೋದನ್ನ ನೋಡಿದೀನಿ ಅಂತ ಹೇಳಿರುವಂತಹ ಸಾಕ್ಷಿದಾರ. ಹೌದು. ಸೌಜನ್ಯಾಳ ತಾಯಿ ಕುಸುಮಾವತಿಯ ರಿಲೇಟಿವ್ ಸಂಬಂಧಿ ತುಕಾರಾಮ್, ಅವನು ಸಹಿತ ಬಂದ್ ಸಾಕ್ಷಿ ಹೇಳ್ತಾನೆ, ನಾನೂ ಸಹಿತ ಅಲ್ಲಿ ಶವಗಳನ್ನ ಹೂತಿದ್ದನ್ನು ನೋಡಿದ್ದೀನಿ ಅಂತ. ಯಾವ ಬುರ್ಡೆ ಕೇಸ್ಗೆ ಸೌಜನ್ಯ ಸಾವುಗೂ ಬುರ್ಡೆ ಕೇಸ್ಗೂ ಸಂಬಂಧ ಇಲ್ವೋ ಆ ಕೇಸ್ನಲ್ಲಿ ಸೌಜನ್ಯಾಳ ಫ್ಯಾಮಿಲಿ ಫುಲ್ ಫ್ಲೆಜ್ ಇನ್ವಾಲ್ವ್ ಆಗುತ್ತೆ. ಸೌಜನ್ಯಾಳ ತಾಯಿ ಕುಸುಮಾವತಿ ತನಗೇನೂ ಗೊತ್ತಿಲ್ಲ, ತಾನು ಮುಗ್ಧೆ, ತಾನು ಇವತ್ತಿಗೂ ನೋವಲ್ಲಿದ್ದೀನಿ ಅನ್ನುವ ಹಾಗೆ ಇವತ್ತಿಗೂ ಸಹಿತ ಧರ್ಮಸ್ಥಳದವರ ಮೇಲೆ ಆರೋಪ ಮಾಡಿಕೊಂಡು ಯಾರೇ ಎದುರುಗಡೆ ಬಂದ್ರು 13 ವರ್ಷ ಆದ್ಮೇಲೂ ಸಹಿತ ಕಣ್ಣೀರ್ ಹಾಕೊಂಡು ಅವ್ರ ಕಣ್ಣೀರನ್ನು ಹೊರಗಡೆ ಹಾಕ್ತಾರೆ ಅಷ್ಟೇ ಬಿಟ್ರೆ ಈ ಹಿಂದೆ ನಮ್ಮ ಇಡೀ ಕುಟುಂಬ ಈ ಷಡ್ಯಂತ್ರದಲ್ಲಿ ಒಳಗಿದೆ ಅಂತ ಹೇಳಲ್ಲ. ಈ ಷಡ್ಯಂತ್ರದ ಭಾಗವಾಗಿ ಸೌಜನ್ಯ ಫ್ಯಾಮಿಲಿ ಸೇರ್ಕೊಂಡಿರೋದು ನಮಗೆ ಈಗ ಬೇಸರದ ವಿಷಯ. ಯಾಕಂತಂದ್ರೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿದ್ದಂತಹ, ನಾನು ಹೇಳ್ತಾ ಇರೋದು ಈ ಮೈನ್ ಸ್ಟ್ರೀಮ್ ಹೋರಾಟಗಾರರಲ್ಲ, ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಸೋಷಿಯಲ್ ಮೀಡಿಯಾಲಿರ್ಬಹುದು ಅಥವಾ ಯಾವುದೋ ತಾಲೂಕಿನಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಹೋರಾಡ್ತಾ ಇದ್ದಂತ ಸೌಜನ್ಯ ಪರ ಹೋರಾಟಗಾರರಿಗೆ ಈ ತಾಯಿ ಸೌಜನ್ಯಾಳ ತಾಯಿ ಕುಸುಮಾವತಿ ಮತ್ತು ಅವರ ಫ್ಯಾಮಿಲಿ ಮಾಡಿರೋ ಅವಮಾನ ದೇವರ ಹಣೆಗಳು ಯಾರಿಂದಲೂ ಭರಿಸಲು ಸಾಧ್ಯವಿಲ್ಲ. ಇನ್ಮೇಲೆ ಯಾರು ಸೌಜನ್ಯ ಪರವಾಗಿ ಧ್ವನಿ ಎತ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಇವಾಗ ಯಾಕೆ ಎತ್ತಾರೆ? ಇಡೀ ಸೌಜನ್ಯ ಕುಟುಂಬನೇ ಕುತ್ಕೊಂಡು, ಇಡೀ ಸೌಜನ್ಯ ಫ್ಯಾಮಿಲಿನೇ ಪ್ಲಾನ್ ಮಾಡಿಕೊಂಡು ಬುರುಡೆ ತರೋದ್ರಿಂದ ಹಿಡಿದು, ಬುರುಡೆನ ಹೂತಿರೋದನ್ನ ನಾವೇ ಅಂತ ಹೇಳೋದ್ರಿಂದ ಹಿಡಿದು, ಆ ಶವವನ್ನು ಹೂತಿದ್ದು ನೋಡಿದೀವಿ ಅನ್ನೋದ್ರಿಂದ ಹಿಡಿದು ಕಂಪ್ಲೀಟ್ಲಿ ಇಡೀ ಸೌಜನ್ಯ ಫ್ಯಾಮಿಲಿನೇ ಪ್ಲಾನ್ ಮಾಡಿ ಲಾಸ್ಟಿಗೆ ಇದ್ರೊಳಗೆ ಟ್ವಿಸ್ಟ್ ನೋಡಿ, ಸೌಜನ್ಯ ತಾಯಿ ಕುಸುಮಾವತಿ ಹೋಗಿ ಕಂಪ್ಲೇಂಟ್ ಮಾಡೋದು ಚಿನ್ನಯ್ಯನ ಮೇಲೆ. SITಗೆ ಹೋಗಿ ಸೌಜನ್ಯ ತಾಯಿ ಕುಸುಮಾವತಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಚಿನ್ನಯ್ಯನಿಗೆ ಸೌಜನ್ಯನ ಸಾವಿನ ಬಗ್ಗೆ ಅರಿವಿದೆ, ಅವನಿಗೆ ಇದ್ರ ಬಗ್ಗೆ ಗೊತ್ತಿದೆ, ಅವನು ಇದನ್ನ ಹೇಳ್ತಾ ಇಲ್ಲ ಅಂತ ಹೇಳಿ ಸೌಜನ್ಯ ತಾಯಿ ಕುಸುಮಾವತಿ ಚಿನ್ನಯ್ಯನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಕಡೆ ಆ ಇಡೀ ಫ್ಯಾಮಿಲಿನೇ ಷಡ್ಯಂತ್ರದ ಭಾಗ ಆಗುತ್ತೆ, ಮತ್ತೊಂದು ಕಡೆ ಅವರೇ ಹೋಗಿ ಚಿನ್ನಯ್ಯನ ಮೇಲೆ ಕಂಪ್ಲೇಂಟು ಕೊಡ್ತಾರೆ. ಎಲ್ಲಿ ನಂಬಿಸಕ್ ಟ್ರೈ ಮಾಡ್ತಿದ್ದಾರೆ ಇವರು? ಏನ್ ನಂಬಿಸಕ್ ಟ್ರೈ ಮಾಡ್ತಾ ಇದ್ದಾರೆ ಇವರು? ಏನ್ ಜನ ಅಷ್ಟು ದಡ್ರ? ನಾನದೇ ಯಾವಾಗ ಅವರು ವಸಂತ್ ಗಿಳಿಯಾರ್ ಅವರು ಸ್ಟಿಂಗ್ ಆಪರೇಷನ್ ಅಲ್ಲಿ ವಿಠಲ್ ಗೌಡ ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದೀವಿ ಸಂತೋಷ್ ರಾವ್ನ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೇಳಿದ್ಮೇಲೆ ಇವತ್ತಿನ ತನಕ ವಿಠಲ್ ಗೌಡನ ಮೇನ್ ಸ್ಟ್ರೀಮ್ಗೆ ತರಲೇ ಇಲ್ಲ ಇವರು. ಹೋರಾಟದಲ್ಲಿ ಪ್ರಥಮ ಭಾಗವಾಗಿ ಇದ್ದಿದ್ದು ವಿಠಲ್ ಗೌಡ, ಆದ್ರೆ ವಿಠಲ್ ಗೌಡನ್ನ ಮುಂದೆ ತರದೇ ಇಲ್ಲ ಇವರು. ನಾವ್ ಅನ್ಕೊಂಡ್ವಿ ಇಲ್ಲ ₹1 ಕೋಟಿ ಕೊಟ್ಟಿದೀವಿ ಅಂತ, ಏನ್ ಆಪೋಸಿಟ್ ಲಾಯರ್ ಕೊಟ್ಟಿದೀವಿ ಅಂತ ಈ ಮನುಷ್ಯ ಹೇಳಿದ್ಮೇಲೆ ಈ ಮನುಷ್ಯ ಜೊತೆಲಿದ್ರೆ ಸ್ವಲ್ಪ ಹರಕ್ ಬಾಯಿ, ಸೊ ಹಾಗಾಗಿ ಜೊತೆಲಿ ಇಟ್ಕೊಳ್ಳೋದು ಬೇಡ ಅನ್ನುವ ಕಾರಣಕ್ಕೆ ವಿಠಲ್ ಗೌಡ ದೂರ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ, ಈ ಟೋಟಲ್ ಬುರ್ಡೆ ಕೇಸ್ ನಲ್ಲಿ ವಿಠಲ್ ಗೌಡ ಯಾಕೆ ಎಂಟ್ರಿ ಆಗ್ತಿಲ್ಲ ಅಂತ ನಾವು ನೋಡಿದ್ರೆ, ಈಗ ನೋಡಿದ್ರೆ ನಿನ್ನೆ ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡನ್ನೇ ಕರ್ಕೊಂಡು ಹೋಗಿ ಸ್ಥಳ ಮಾಜರು ಮಾಡ್ಕೊಂಡು ಬಂದಿದ್ದಾರೆ. ನಿಜಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಾವು ಕೂಡ ಕೀರ್ತಿ ಶಂಕರಘಟ್ಟ ಅವರ ಜೊತೆಲಿ ಮಾತಾಡ್ತಾ ಇದ್ವಿ. ಕೀರ್ತಿ ಅವರೇ, ಈ ವಿಠಲ್ ಗೌಡ ಅವರ ವಿಚಾರ ನಿಮಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರ್ಲಿಲ್ಲ, ಆದ್ರೆ ರಾಜ್ಯದ ಬಹುತೇಕ ಜನರಿಗೆ ಇದು ಬಹಳ, ಯಾಕಂದ್ರೆ ನಂಬಿದ್ರು ಅವರು ಈ ಫ್ಯಾಮಿಲಿಯನ್ನ, ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಅನೇಕರು ಇದ್ರ ಬಗ್ಗೆ ಧ್ವನಿಗೂಡಿಸಿದ್ರು ಕೂಡ. ಅವರಿಗೊಂದು ರೀತಿಯಲ್ಲಿ ಸರ್ಪ್ರೈಸ್, ಹೌದಾ ಇವರೇ ಭಾಗಿಯಾಗಿದ್ರ ಅಂತ. ಆರಂಭ ಈತನಿಂದಲೇ ಆಗಿದೆ, ಆರಂಭ ಬುರುಡೆಯಿಂದಲೇ ಆಗಿದೆ ಅನ್ನೋದಾದ್ರೆ ಈ ಪ್ರಕರಣಕ್ಕೆ ಈಗ ತಾರ್ಕಿಕ ಅಂತ್ಯ ಒಂದು ಕಾಣಬೇಕು ಅಂತಂದ್ರೆ ಅದು ಯಾವ ರೀತಿಯಾಗಿರ್ಬೇಕು ಅಂತ? ತಾರ್ಕಿಕ ಅಂತ್ಯ ಬೇಕಾಗಿಲ್ಲ ಇವರಿಗೆ. ಫಸ್ಟ್ ಆಫ್ ಆಲ್ ನಾನು ತುಂಬಾ ಕ್ಲಾರಿಟಿ ಪ್ರತಿ ಸಲನೂ ನಾನು ಹೇಳ್ತೀನಿ, ಈ ಕೇಸ್ನಲ್ಲಿ ತಾರ್ಕಿಕ ಅಂತ್ಯ ಅವ್ರಿಗೆ ಬೇಕಾಗಿಲ್ಲ. ಇದು ಅಂತ್ಯ ಆಗಬಾರದು.
ಇದು ಅಂತ್ಯ ಆದ್ರೆ ನೀವು ಧರ್ಮಸ್ಥಳದ ಮೇಲೆ ಬುಲೆಟ್ ಹೊಡೆಯಕ್ ಆಗದೇ ಇಲ್ಲ, ಕಾವಂದ್ರ ಮೇಲೆ ಬುಲೆಟ್ ಹೊಡೆಯಕ್ ಆಗಲ್ಲ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ರೆ ಇದೆಯಲ್ಲ ನೋಡಿ, ಅವತ್ತು ಸಂತೋಷ್ ರಾವ್ ಅಪರಾಧಿ ಅಂತ ಆಗಿದ್ದಿದ್ರೆ ನೀವು ಜೀವನ ಪೂರ್ತಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಇವಾಗ್ಲೂ ಕೇಳ್ತೀನಿ ರೀ, ವಿಠಲ್ ಗೌಡ, ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ವಿಠಲ್ ಗೌಡ ಮತ್ತು ಸಂತೋಷ್ ರಾವ್ ಸಂಬಂಧಿಗಳ, ಅವ್ರ ಅಣ್ಣ ತಮ್ಮಂದ್ರ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ, ಮಾವನ ಮಕ್ಕಳ, ಅವನನ್ನು ಬಿಡಿಸ್ಕೊಂಬರಕ್ ಯಾಕ್ರಿ ಇವ್ರು ಕೋಟಿಗಟ್ಟಲೆ ಖರ್ಚು ಮಾಡಬೇಕು? ನಮ್ಮ ಪ್ರಶ್ನೆ ಅದು. ಅವನನ್ನು ಬಿಡಿಸ್ಕೊಂಬರಕ್ ಯಾಕ್ರಿ? ಒಂದು ಅತ್ಯಾಚಾರವಾದ ಹೆಣ್ಣು ಮಗಳ ತಾಯಿಯ ತಮ್ಮ ಹೇಳ್ತಾನೆ, ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದೀವಿ ಅವನನ್ನ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ. ಏನಕ್ಕೆ ಕರ್ಕೊಂಡ್ಬರ್ಬೇಕು? ಹೋರಾಟಗಾರ ಅಂತ ಕರ್ಸ್ಕೊಳ್ಳುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಲಕ್ಷ ಗಟ್ಲೆ ಖರ್ಚು ಮಾಡಿ ಅವನನ್ನ ಹೊರಗಡೆ ಕರ್ಕೊಂಡ್ ಬಂದೆ ಅಂತಾರೆ. ಏನಕ್ಕೆ? ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮಾವನ ಮಗನ, ದೊಡ್ಡಪ್ಪನ ಮಗನ, ಚಿಕ್ಕಪ್ಪನ ಮಗನ, ಸ್ವಂತ ಒಡ ಹುಟ್ಟಿದವನ? ಸಂತೋಷ್ ರಾವ್ ಯಾಕ್ರಿ ಬಿಡಿಸ್ಕೊಂಡ್ ಬರ್ಬೇಕು? ಜನ ಕೇಳ್ತಾರೆ ಸಂತೋಷ್ ರಾವ್ ಅಂತ ಪ್ರಭಾವಿನ ಅಂತ. ಸಂತೋಷ್ ರಾವ್ ಪ್ರಭಾವಿ ಅಲ್ಲ, ಸಂತೋಷ್ ರಾವ್ ಹಿಂದೆ ಇದ್ದವರು ಪ್ರಭಾವಿಗಳು. ಸಂತೋಷ್ ರಾವ್ ಹಿಂದೆ ಇದ್ದವರು ದುಡ್ಡಿದ್ದವರು, ಅವರಿಗೆ ಫಂಡ್ಸ್ ಬರ್ತಾ ಇತ್ತು. ಇವತ್ತು ನೋಡಿ, ಇವತ್ತು ಇಡಿ ಎಂಟ್ರಿ ಆಗೋ ಲೆವೆಲ್ ಒಂದು ಕೇಸಲ್ಲಿ ಆಗುತ್ತೆ ಅಂತಂದ್ರೆ ಎಲ್ಲಿಂದ ಬರ್ತಾ ಇತ್ತು ಇವ್ರಿಗೆಲ್ಲ ದುಡ್ಡು? 2008ರಲ್ಲಿ ಮಹೇಶ್ ತಿಮ್ಮರೋಡಿ ಬೆಳತಂಗಡಿಯಲ್ಲಿ ಎಲೆಕ್ಷನ್ ನಿಂತಾಗ 3.5 ಎಕರೆ ಜಾಗ ಇದೆ ಅಂತ ಹೇಳಿ ಅಫಿಡವಿಟ್ ನಲ್ಲಿ ಕೊಟ್ಟ ಮನುಷ್ಯ ಇವತ್ತು ಈ 22 ಎಕರೆ ನಂದೆ, ಅಲ್ಲಿರುವ 10 ಎಕರೆ ನಂದೆ, 16,000 ಸ್ಕ್ವೇರ್ ಫೀಟ್ ನಲ್ಲಿ ಮನೆ ಕಟ್ತಾ ಇರೋದು ನಂದೆ ಅಂತ ಹೇಳ್ತಾನೆ ಅಂತಂದ್ರೆ ಎಲ್ಲಿಂದ ಬರ್ತಾ ಇದ್ದೀರಿ ದುಡ್ಡು? ಸೇಮ್ ಟೈಮ್ ಈ ಮೊಹಮ್ಮದ್ ಸಮೀರ್ ಸಹಿತ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಧರ್ಮಾಧಿಕಾರಿಯಾದವರು ಅಥವಾ ಧರ್ಮಾಧಿಕಾರಿಯ ಸಹೋದರ ಅನ್ಸ್ಕೊಂಡವರು ಅಥವಾ ಅವ್ರ ಫ್ಯಾಮಿಲಿಗೆ ಸೇರಿದವರು ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನಮಗೀಗ ಬೇಜಾರಿ ಆಗ್ತಿರೋದೇನು ಅಂತಂದ್ರೆ, ಸೌಜನ್ಯಾಗೆ ನ್ಯಾಯ, ಸೌಜನ್ಯಾಗೆ ನ್ಯಾಯ ಅಂತ ಕೇಳ್ತಿದ್ದವರು ಇಡೀ ಸೌಜನ್ಯ ಕುಟುಂಬನೇ ಈ ಷಡ್ಯಂತ್ರದ ಪ್ರಮುಖ ಭಾಗ ಆಗಿರೋದಿದೆಯಲ್ಲ, ಇದು ನಮಗೆ ಬೇಜಾರಾಗ್ತಾ ಇರೋದು. ನಾವು ಸೌಜನ್ಯಾಗೆ ನ್ಯಾಯ ಸಿಗಬೇಕು, ಸೌಜನ್ಯ ನ್ಯಾಯ ಸಿಗೋಕ್ಕೋಸ್ಕರ ನೀವು ಸುಪ್ರೀಂ ಕೋರ್ಟ್ಗೆ ಬನ್ನಿ, ನಾವು ನಿಮ್ ಜೊತೆಗಿದ್ದೀವಿ ಅಂತೆಲ್ಲ ಕೇಳ್ತಾ ಇದ್ದವರು ಈಗ ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ, ಐ ರಿಪೀಟ್, ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ ವಿಠಲ್ ಗೌಡ ಇದರಲ್ಲಿ ಪ್ರಮುಖವಾಗಿ ಭಾಗಿ. ಅಟ್ ದ ಸೇಮ್ ಟೈಮ್ ನೀವು ಇದನ್ನ ಕಂಪ್ಲೀಟ್ ಕೇಸ್ ಅನ್ನು ಸ್ಟಡಿ ಮಾಡಿ, ಇಲ್ಲಿ ಸೌಜನ್ಯಾಳ ತಾಯಿ ಕುಸುಮಾವತಿ ಇದಾರಲ್ಲ, ಅವರ ತಮ್ಮ ವಿಠಲ್ ಗೌಡ ಬುರುಡೆ ಅಂತ ತಗೊಂಡ್ಬರ್ತಾನೆ. ಬುರುಡೆ ತಗೊಂಡ್ಬರೋದು ಅವನು. ಮತ್ತೊಬ್ಬ ತಮ್ಮ ಪುರಂದರ ಗೌಡ, ಸೌಜನ್ಯಾಳ ತಾಯಿ ಕುಸುಮಾವತಿಯ ಮತ್ತೊಬ್ಬ ತಮ್ಮ ಪುರಂದರ ಗೌಡ, ನಾನು ಆತ ಹೆಣ ಹೂಳೋದನ್ನ, ಆತ ಶವಗಳನ್ನ ಮಣ್ಣು ಮಾಡೋದನ್ನ ನೋಡಿದೀನಿ ಅಂತ ಹೇಳಿರುವಂತಹ ಸಾಕ್ಷಿದಾರ. ಹೌದು. ಸೌಜನ್ಯಾಳ ತಾಯಿ ಕುಸುಮಾವತಿಯ ರಿಲೇಟಿವ್ ಸಂಬಂಧಿ ತುಕಾರಾಮ್, ಅವನು ಸಹಿತ ಬಂದ್ ಸಾಕ್ಷಿ ಹೇಳ್ತಾನೆ, ನಾನೂ ಸಹಿತ ಅಲ್ಲಿ ಶವಗಳನ್ನ ಹೂತಿದ್ದನ್ನು ನೋಡಿದ್ದೀನಿ ಅಂತ. ಯಾವ ಬುರುಡೆ ಕೇಸ್ಗೆ ಸೌಜನ್ಯ ಸಾವುಗೂ ಬುರುಡೆ ಕೇಸ್ಗೂ ಸಂಬಂಧ ಇಲ್ವೋ ಆ ಕೇಸ್ನಲ್ಲಿ ಸೌಜನ್ಯಾಳ ಫ್ಯಾಮಿಲಿ ಫುಲ್ ಫ್ಲೆಜ್ ಇನ್ವಾಲ್ವ್ ಆಗುತ್ತೆ. ಸೌಜನ್ಯಾಳ ತಾಯಿ ಕುಸುಮಾವತಿ ತನಗೇನೂ ಗೊತ್ತಿಲ್ಲ, ತಾನು ಮುಗ್ಧೆ, ತಾನು ಇವತ್ತಿಗೂ ನೋವಲ್ಲಿದ್ದೀನಿ ಅನ್ನುವ ಹಾಗೆ ಇವತ್ತಿಗೂ ಸಹಿತ ಧರ್ಮಸ್ಥಳದವರ ಮೇಲೆ ಆರೋಪ ಮಾಡಿಕೊಂಡು ಯಾರೇ ಎದುರುಗಡೆ ಬಂದ್ರು 13 ವರ್ಷ ಆದ್ಮೇಲೂ ಸಹಿತ ಕಣ್ಣೀರ್ ಹಾಕೊಂಡು ಅವ್ರ ಕಣ್ಣೀರನ್ನ ಹೊರಗಡೆ ಹಾಕ್ತಾರೆ ಅಷ್ಟೇ ಬಿಟ್ರೆ ಈ ಹಿಂದೆ ನಮ್ಮ ಇಡೀ ಕುಟುಂಬ ಈ ಷಡ್ಯಂತ್ರದಲ್ಲಿ ಒಳಗಿದೆ ಅಂತ ಹೇಳಲ್ಲ. ಈ ಷಡ್ಯಂತ್ರದ ಭಾಗವಾಗಿ ಸೌಜನ್ಯ ಫ್ಯಾಮಿಲಿ ಸೇರ್ಕೊಂಡಿರೋದು ನಮಗೆ ಈಗ ಬೇಸರದ ವಿಷಯ. ಯಾಕಂತಂದ್ರೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿದ್ದಂತಹ, ನಾನು ಹೇಳ್ತಾ ಇರೋದು ಈ ಮೈನ್ ಸ್ಟ್ರೀಮ್ ಹೋರಾಟಗಾರರಲ್ಲ, ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಸೋಷಿಯಲ್ ಮೀಡಿಯಾಲಿರ್ಬಹುದು ಅಥವಾ ಯಾವುದೋ ತಾಲೂಕಿನಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಹೋರಾಡ್ತಾ ಇದ್ದಂತ ಸೌಜನ್ಯ ಪರ ಹೋರಾಟಗಾರರಿಗೆ ಈ ತಾಯಿ ಸೌಜನ್ಯಾಳ ತಾಯಿ ಕುಸುಮಾವತಿ ಮತ್ತು ಅವರ ಫ್ಯಾಮಿಲಿ ಮಾಡಿರೋ ಅವಮಾನ ದೇವರಾಣೆಗಳು ಯಾರಿಂದಲೂ ಭರಿಸಲು ಸಾಧ್ಯವಿಲ್ಲ. ಇನ್ಮೇಲೆ ಯಾರು ಸೌಜನ್ಯ ಪರವಾಗಿ ಧ್ವನಿ ಎತ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಇವಾಗ ಯಾಕೆ ಎತ್ತಾರೆ? ಇಡೀ ಸೌಜನ್ಯ ಕುಟುಂಬನೇ ಕುತ್ಕೊಂಡು, ಇಡೀ ಸೌಜನ್ಯ ಫ್ಯಾಮಿಲಿನೇ ಪ್ಲಾನ್ ಮಾಡಿಕೊಂಡು ಬುರುಡೆ ತರೋದ್ರಿಂದ ಹಿಡಿದು, ಬುರುಡೆನ ಹೂತಿರೋದನ್ನ ನಾವೇ ಅಂತ ಹೇಳೋದ್ರಿಂದ ಹಿಡಿದು, ಆ ಶವವನ್ನು ಹೂತಿದ್ದು ನೋಡಿದೀವಿ ಅನ್ನೋದ್ರಿಂದ ಹಿಡಿದು ಕಂಪ್ಲೀಟ್ಲಿ ಇಡೀ ಸೌಜನ್ಯ ಫ್ಯಾಮಿಲಿನೇ ಪ್ಲಾನ್ ಮಾಡಿ ಲಾಸ್ಟಿಗೆ ಇದ್ರೊಳಗೆ ಟ್ವಿಸ್ಟ್ ನೋಡಿ, ಸೌಜನ್ಯ ತಾಯಿ ಕುಸುಮಾವತಿ ಹೋಗಿ ಕಂಪ್ಲೇಂಟ್ ಮಾಡೋದು ಚಿನ್ನಯ್ಯನ ಮೇಲೆ. SITಗೆ ಹೋಗಿ ಸೌಜನ್ಯ ತಾಯಿ ಕುಸುಮಾವತಿ
ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಚಿನ್ನಯ್ಯನಿಗೆ ಸೌಜನ್ಯನ ಸಾವಿನ ಬಗ್ಗೆ ಅರಿವಿದೆ, ಅವನಿಗೆ ಇದ್ರ ಬಗ್ಗೆ ಗೊತ್ತಿದೆ, ಅವನು ಇದನ್ನ ಹೇಳ್ತಾ ಇಲ್ಲ ಅಂತ ಹೇಳಿ ಸೌಜನ್ಯ ತಾಯಿ ಕುಸುಮಾವತಿ ಚಿನ್ನಯ್ಯನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಕಡೆ ಆ ಇಡೀ ಫ್ಯಾಮಿಲಿನೇ ಷಡ್ಯಂತ್ರದ ಭಾಗ ಆಗುತ್ತೆ, ಮತ್ತೊಂದು ಕಡೆ ಅವರೇ ಹೋಗಿ ಚಿನ್ನಯ್ಯನ ಮೇಲೆ ಕಂಪ್ಲೇಂಟು ಕೊಡ್ತಾರೆ. ಎಲ್ಲಿ ನಂಬಿಸಕ್ ಟ್ರೈ ಮಾಡ್ತಿದ್ದಾರೆ ಇವರು? ಏನ್ ನಂಬಿಸಕ್ ಟ್ರೈ ಮಾಡ್ತಾ ಇದ್ದಾರೆ ಇವರು? ಏನ್ ಜನ ಅಷ್ಟು ದಡ್ರ? ನಾನಂದೆ, ಯಾವಾಗ ಅವರು ವಸಂತ್ ಗಿಳಿಯಾರ್ ಅವರು ಸ್ಟಿಂಗ್ ಆಪರೇಷನ್ ಅಲ್ಲಿ ವಿಠಲ್ ಗೌಡ ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದೀವಿ ಸಂತೋಷ್ ರಾವ್ನ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೇಳಿದ್ಮೇಲೆ ಇವತ್ತಿನ ತನಕ ವಿಠಲ್ ಗೌಡನ್ನ ಮೇನ್ ಸ್ಟ್ರೀಮ್ಗೆ ತರಲೇ ಇಲ್ಲ ಇವರು. ಹೋರಾಟದಲ್ಲಿ ಪ್ರಥಮ ಭಾಗವಾಗಿ ಇದ್ದಿದ್ದು ವಿಠಲ್ ಗೌಡ, ಆದ್ರೆ ವಿಠಲ್ ಗೌಡನ್ನ ಮುಂದೆ ತರದೇ ಇಲ್ಲ ಇವರು. ನಾವ್ ಅನ್ಕೊಂಡ್ವಿ ಇಲ್ಲ 1 ಕೋಟಿ ರೂಪಾಯಿ ಕೊಟ್ಟಿದೀವಿ ಅಂತ, ಏನ್ ಆಪೋಸಿಟ್ ಲಾಯರ್ ಕೊಟ್ಟಿದೀವಿ ಅಂತ ಈ ಮನುಷ್ಯ ಹೇಳಿದ್ಮೇಲೆ ಈ ಮನುಷ್ಯ ಜೊತೆಲಿದ್ರೆ ಸ್ವಲ್ಪ ಹರಕಬಾಯಿ, ಸೊ ಹಾಗಾಗಿ ಜೊತೆಲಿ ಇಟ್ಕೊಳ್ಳೋದು ಬೇಡ ಅನ್ನುವ ಕಾರಣಕ್ಕೆ ವಿಠಲ್ ಗೌಡನ್ ದೂರ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ, ಈ ಟೋಟಲ್ ಬುರ್ಡೆ ಕೇಸ್ ನಲ್ಲಿ ವಿಠಲ್ ಗೌಡ ಯಾಕೆ ಎಂಟ್ರಿ ಆಗ್ತಿಲ್ಲ ಅಂತ ನಾವು ನೋಡಿದ್ರೆ, ಈಗ ನೋಡಿದ್ರೆ ನಿನ್ನೆ ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡನ್ನೇ ಕರ್ಕೊಂಡು ಹೋಗಿ ಸ್ಥಳ ಮಾಜರು ಮಾಡ್ಕೊಂಡು ಬಂದಿದ್ದಾರೆ. ನಿಜಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಾವು ಕೂಡ ಕೀರ್ತಿ ಶಂಕರಘಟ್ಟ ಅವರ ಜೊತೆ ಮಾತಾಡ್ತಾ ಇದ್ವಿ. ಕೀರ್ತಿ ಅವರೇ, ಈ ವಿಠಲ್ ಗೌಡ ಅವರ ವಿಚಾರ ನಿಮಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರ್ಲಿಲ್ಲ, ಆದ್ರೆ ರಾಜ್ಯದ ಬಹುತೇಕ ಜನರಿಗೆ ಇದು ಬಹಳ, ಯಾಕಂದ್ರೆ ನಂಬಿದ್ರು ಅವರು ಈ ಫ್ಯಾಮಿಲಿಯನ್ನ, ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಅನೇಕರು ಇದ್ರ ಬಗ್ಗೆ ಧ್ವನಿಗೂಡಿಸಿದ್ರು ಕೂಡ. ಅವರಿಗೊಂದು ರೀತಿಯಲ್ಲಿ ಸರ್ಪ್ರೈಸ್, ಹೌದಾ ಇವರೇ ಭಾಗಿಯಾಗಿದ್ರ ಅಂತ. ಆರಂಭ ಈತನಿಂದಲೇ ಆಗಿದೆ, ಆರಂಭ ಬುರುಡೆಯಿಂದಲೇ ಆಗಿದೆ ಅನ್ನೋದಾದ್ರೆ, ಈ ಪ್ರಕರಣಕ್ಕೆ ಈಗ ತಾರ್ಕಿಕ ಅಂತ್ಯ ಒಂದು ಕಾಣಬೇಕು ಅಂತಂದ್ರೆ ಅದು ಯಾವ ರೀತಿಯಾಗಿರಬೇಕು ಅಂತ? ತಾರ್ಕಿಕ ಅಂತ್ಯ ಬೇಕಾಗಿಲ್ಲ ಇವರಿಗೆ. ಫಸ್ಟ್ ಆಫ್ ಆಲ್ ನಾನು ತುಂಬಾ ಕ್ಲಾರಿಟಿ ಪ್ರತಿ ಸಲನೂ ನಾನು ಹೇಳ್ತೀನಿ, ಈ ಕೇಸ್ ನಲ್ಲಿ ತಾರ್ಕಿಕ ಅಂತ್ಯ ಅವ್ರಿಗೆ ಬೇಕಾಗಿಲ್ಲ. ಇದು ಅಂತ್ಯ ಆಗಬಾರದು. ಇದು ಅಂತ್ಯ ಆದ್ರೆ ನೀವು ಧರ್ಮಸ್ಥಳದ ಮೇಲೆ ಬುಲೆಟ್ ಹೊಡೆಯಕ್ ಆಗದೇ ಇಲ್ಲ, ಕಾವಂದ್ರ ಮೇಲೆ ಬುಲೆಟ್ ಹೊಡೆಯಕ್ ಆಗಲ್ಲ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ರೆ ಇದೆಯಲ್ಲ ನೋಡಿ, ಅವತ್ತು ಸಂತೋಷ್ ರಾವ್ ಅಪರಾಧಿ ಅಂತ ಆಗಿದ್ದಿದ್ರೆ ನೀವು ಜೀವನ ಪೂರ್ತಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಇವಾಗ್ಲೂ ಕೇಳ್ತೀನಿ, ವಿಠಲ್ ಗೌಡ, ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ವಿಠಲ್ ಗೌಡ ಮತ್ತು ಸಂತೋಷ್ ರಾವ್ ಸಂಬಂಧಿಗಳ, ಅವರ ಅಣ್ಣ ತಮ್ಮಂದ್ರ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ, ಮಾವನ ಮಕ್ಕಳ, ಅವನನ್ನ ಬಿಡಿಸ್ಕೊಂಬರಕ್ ಯಾಕ್ರಿ ಇವ್ರು ಕೋಟಿಗಟ್ಟಲೆ ಖರ್ಚು ಮಾಡಬೇಕು? ನಮ್ಮ ಪ್ರಶ್ನೆ ಅದು. ಅವನನ್ನ ಬಿಡಿಸ್ಕೊಂಬರಕ್ ಯಾಕ್ರಿ? ಒಂದು ಅತ್ಯಾಚಾರವಾದ ಹೆಣ್ಣು ಮಗಳ ತಾಯಿಯ ತಮ್ಮ ಹೇಳ್ತಾನೆ, ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದೀವಿ ಅವನನ್ನ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ. ಏನಕ್ಕೆ ಕರ್ಕೊಂಡ್ಬರ್ಬೇಕು? ಹೋರಾಟಗಾರ ಅಂತ ಕರ್ಸ್ಕೊಳ್ಳುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಲಕ್ಷಗಟ್ಲೆ ಖರ್ಚು ಮಾಡಿ ಅವನನ್ನ ಹೊರಗಡೆ ಕರ್ಕೊಂಡ್ ಬಂದೆ ಅಂತಾರೆ. ಏನಕ್ಕೆ? ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮಾವನ್ ಮಗನ, ದೊಡ್ಡಪ್ಪನ ಮಗನ, ಚಿಕ್ಕಪ್ಪನ ಮಗನ, ಸ್ವಂತ ಒಡ ಹುಟ್ಟಿದವನ? ಸಂತೋಷ್ ರಾವ್ ಯಾಕ್ರಿ ಬಿಡಿಸ್ಕೊಂಡ್ ಬರ್ಬೇಕು? ಜನ ಕೇಳ್ತಾರೆ ಸಂತೋಷ್ ರಾವ್ ಅಂತ ಪ್ರಭಾವಿನ ಅಂತ. ಸಂತೋಷ್ ರಾವ್ ಪ್ರಭಾವಿ ಅಲ್ಲ, ಸಂತೋಷ್ ರಾವ್ ಹಿಂದೆ ಇದ್ದವರು ಪ್ರಭಾವಿಗಳು. ಸಂತೋಷ್ ರಾವ್ ಹಿಂದೆ ಇದ್ದವರು ದುಡ್ಡಿದ್ದವರು, ಅವರಿಗೆ ಫಂಡ್ಸ್ ಬರ್ತಾ ಇತ್ತು. ಇವತ್ತು ನೋಡಿ, ಇವತ್ತು ಇಡಿ ಎಂಟ್ರಿ ಆಗೋ ಲೆವೆಲ್ ಅಲ್ಲಿ ಒಂದು ಕೇಸಲ್ಲಿ ಆಗುತ್ತೆ ಅಂತಂದ್ರೆ ಎಲ್ಲಿಂದ ಬರ್ತಾ ಇತ್ತು ಇವರಿಗೆಲ್ಲ ದುಡ್ಡು? 2008ರಲ್ಲಿ ಮಹೇಶ್ ತಿಮ್ಮರೋಡಿ ಬೆಳತಂಗಡಿಯಲ್ಲಿ ಎಲೆಕ್ಷನ್ ನಿಂತಾಗ 3.5 ಎಕರೆ ಜಾಗ ಇದೆ ಅಂತ ಹೇಳಿ ಅಫಿಡವಿಟ್ ನಲ್ಲಿ ಕೊಟ್ಟ ಮನುಷ್ಯ ಇವತ್ತು ಈ 22 ಎಕರೆ ನಂದೆ, ಅಲ್ಲಿರುವ 10 ಎಕರೆ ನಂದೆ, 16,000 ಸ್ಕ್ವೇರ್ ಫೀಟ್ ನಲ್ಲಿ ಮನೆ ಕಟ್ತಾ ಇರೋದು ನಂದೆ ಅಂತ ಹೇಳ್ತಾನೆ ಅಂತಂದ್ರೆ ಎಲ್ಲಿಂದ ಬರ್ತಾ ಇದೆ?